ಬೇಕಣ್ಣ ಈಗ ಹೊಸ ಮೊಬೈಲ್ ತೊಗೊಳಕ್ಕೆ ಹೋಗೋಣ ಅಂತ ಹೇಳ್ತಿತ್ತು. ಅದಾದಮೇಲೆ ಸೀದಾ ಇಲ್ಲಿ ಬಂದ್ವಿ. ಆ ಪ್ಲಾನಿಂಗೇ ಇರಲಿಲ್ಲ, ಸೆಕೆಂಡ್ ಹ್ಯಾಂಡಲ್ ತೊಗೊಳ್ಳೋಣ ಅಂತಿದ್ವಿ. ಅದೆಲ್ಲ ಬೇಡ ಅಂತೇಳಿ ಹೊಸದೇ ತೊಗೊಬಿಟ್ವಿ. ಅತ್ತಾಗೆ ಅದು ಹೆಂಗೆ ಚೇಂಜ್ ಆಗಿಬಿಡುತ್ತೋ ಹೇಳೋಕ್ಕಾಗಲ್ಲ ಮನಸ್ಸು. ನೋಡಿರಿ ಹೊಸ ಫೋನು ನಮ್ಮ ತೊಪ್ಪಿಕಣ್ಣವರು ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ ನೋಡ್ರಿ. ಈಗ ಪಾರ್ಟಿ ಕೊಡಿಸ್ಬೇಕು ಪುಷ್ಪ ಅಂತಿದ್ದೆ. ಏನೆಲ್ಲ ತಿಂತೀಯ, ಏನೆಲ್ಲ ಬೇಕು ಹಂಗೆ ಹಿಂಗೆ ಅಂತಿತ್ತು. ನಡಿಯೋಣ ಚಿಕನ್ ಊಟ ಎಲ್ಲ ಮಾಡೋಣ, ಜ್ಯೂಸ್ ಎಲ್ಲ ತಂದು ಕುಡಿಯೋಣ ಅಂತೇಳಿ ಐಡಿಯಾ ಮಾಡ್ಕೊಂಡ್ಬಂದ್ವಿ. ಆದರೆ ನೈಟ್ ಆಗಿರೋದ್ರಿಂದ ಚಿಕನ್ ಏನೂ ಸಿಗಲಿಲ್ಲ. ಸರಿ ಆಯ್ತು ಅಂತೇಳಿ ತರಕಾರಿ ಅನ್ನ ಸಾಂಬಾರೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತೇಳಿ ನಮ್ಮ ತೊಪ್ಪಿಕಣ್ಣವ್ರ ಗಾಡಿಯಲ್ಲೇ ಅಡುಗೆ ಮಾಡ್ತಾ ಇರೋದು. ನಮ್ಮ ಮುರುಗಣ್ಣನೇ ಈಗ ಅಡುಗೆ ಎಲ್ಲ ಮಾಡ್ತಾ ಇರೋದು. ಯಾಕಂದರೆ ತುಂಬ ಚೆನ್ನಾಗಿ ಮಾಡುತ್ತೆ ಅಡುಗೆ ಎಲ್ಲ. ಮತ್ತು ಇದು ಮೊಟ್ಟೆದು ಪಲ್ಯ ಎಲ್ಲ, ಎಗ್ ಬುರ್ಜಿ ಎಲ್ಲ ಮಾಡ್ತಾಯಿತ್ತು. ಎಷ್ಟು ಜನ ಇದ್ದರೂ ಕೂಡ ಮುರುಗಣ್ಣ ಪಟ 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 ಅಂತ ಕೈ ಆಡಿಸ್ಬಿಟ್ಟು ತುಂಬ ಚೆನ್ನಾಗಿ ಅಡುಗೆ ಮಾಡಿಬಿಡುತ್ತೆ. ನೋಡಿರಿ ಅವಾಗೆ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಎಗ್ ಬುರ್ಜಿ ಮತ್ತು ದಾಲೆಲ್ಲ ಹಾಕ್ಕೊಂಡು. ಅದೆಲ್ಲ ಆದಮೇಲೆ ಬೆಳಿಗ್ಗೆ ನೋಡಿರಿ ಪೊಲೀಸವರು ಡಬಲ್ ಲೈನ್ಗೆ ಹಾಕಿರೋದಕ್ಕೆ ಫೈನ್ ಎಲ್ಲ ಹೊಡಿತಿದ್ರು. ಮತ್ತು ನಾವು ಇಲ್ಲೆಲ್ಲ ಕೂಡ ತಿಂಡಿ ಊಟ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಈ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದ ತಕ್ಷಣ ಮುಂಬೈಯಲ್ಲಿ ಲೋಡಿಗೆ ಬರ ಬಂದುಬಿಡುತ್ತೆ. ನೋಡಿರಿ ತುಂಬ ಅಂದರೆ ತುಂಬ ಗಾಡಿಗಳು ನಿಂತ್ಕೊಂಡಿದ್ದಾವೆ. ಒಂದೊಂದು ಗಾಡಿ 4-5 ದಿನ ನಿಂತ್ಕೊಂಡು ಲೋಡ್ ಮಾಡ್ತಾ ಇದ್ದಾರೆ. ಲೋಡಿಂಗ್ ಎಲ್ಲ ಫುಲ್ ಡಲ್ಲು. ಇಲ್ಲಿ ಆಲ್ಟ್ ಆದರೆ ಅಂತೂ ಫುಲ್ ಊಟದ್ದೇ ತುಂಬ ಖರ್ಚು ಬರುತ್ತೆ. ಯಾಕಂದರೆ ಒಬ್ಬರಿಗೆ ಏನಿಲ್ಲ ಅಂದರೂ ಒಂದು ಹೊತ್ತಿಗೆ 100 ರೂಪಾಯಿ ಇರಬೇಕು. ಅಂಥದ್ದು 3 ಹೊತ್ತು ತಿನ್ನೋಕ್ಕೆ 300 ರೂಪಾಯಿ ಆಗುತ್ತೆ. ತುಂಬ ಅಂದರೆ ತುಂಬ ಕಷ್ಟ ಇಲ್ಲಿ ಊಟದ್ದೆಲ್ಲ. ಎಲ್ಲ ಆದಮೇಲೆ ಸೀದಾ ನಾವು ಇಲ್ಲಿ ಮಾರ್ಕೆಟ್